ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲಿನ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ನಿಮ್ಮ ಲಿಪಿಡ್ ಪ್ರೊಫೈಲಲ್ಲಿ ಬರುವಂಥ ಇನ್ನೊಂದು ಪ್ಯಾರಾಮೀಟರ್ ಈ VLDL ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನೀವು ನಿಮ್ಮ ಲಿಪಿಡ್ ಪ್ರೊಫೈಲನ್ನು ರಿಪೋರ್ಟನ್ನು ತೆಗೆದು ನೋಡಿದರೆ ಅದರಲ್ಲಿ ಬಹಳಷ್ಟು ಪ್ಯಾರಾಮೀಟರ್ಸ್ ಇರ್ತವೆ. ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL ಕೊಲೆಸ್ಟ್ರಾಲು, HDL ಕೊಲೆಸ್ಟ್ರಾಲು ಆ್ಯಂಡ್ VLDL ಕೊಲೆಸ್ಟ್ರಾಲು. ಸೊ ನಾನು ಇವೆಲ್ಲದರ ಬಗ್ಗೆ ವಿಡಿಯೋಸನ್ನು ಮಾಡಿದ್ದೇನೆ. ಕೊಲೆಸ್ಟ್ರಾಲಿನ ಬಗ್ಗೆ, ಟ್ರೈಗ್ಲಿಸರೈಡಿನ ಬಗ್ಗೆ, HDLನ ಬಗ್ಗೆ, LDLನ ಬಗ್ಗೆ. ಅದೇ ರೀತಿ ಇವತ್ತು ಇನ್ನೊಂದು ಪ್ಯಾರಾಮೀಟರ್ VLDL ಅಂತ. ಸೊ ಏನಿದು VLDL? ವಿ ಅಂದರೆ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಇವೆಲ್ಲ ಏನು? ಇವು ನಮ್ಮ ದೇಹದಲ್ಲಿ ಇರುವಂಥ ಒಂದು ಫಾರ್ಮ್ ಆಫ್ ಕೊಬ್ಬು. ಈಗ ನಮ್ಮ ದೇಹದಲ್ಲಿ ಮೇನ್ ಏನಿರುತ್ತೆ, ಕೊಲೆಸ್ಟ್ರಾಲು ಮತ್ತು ಟ್ರೈಗ್ಲಿಸರೈಡ್ ಇರುತ್ತೆ. ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡು ನಮ್ಮ ಬಾಡಿಗೆ ಬೇಕೇ ಆಗಿರುತ್ತೆ. ಕೊಲೆಸ್ಟ್ರಾಲು ಬೇಡ ನಮಗೆ, ಟ್ರೈಗ್ಲಿಸರೈಡ್ ಬೇಡ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ನಮ್ಮ ಬಾಡಿಗೆ ಎನರ್ಜಿ ಬೇಕು, ನಾವು ಮೂವ್ ಮಾಡೋಕ್ಕೆ ನಮಗೆ ಶಕ್ತಿ ಬೇಕು, ನಮ್ಮ ಬಾಡಿಯಲ್ಲಿ ಇರುವಂಥ ಹಾರ್ಮೋನ್ಸ್ಗಳಿಗೆ ನಮಗೆ ಕೊಲೆಸ್ಟ್ರಾಲ್ ಬೇಕು, ನಮ್ಮ ಜೀವಕೋಶಗಳನ್ನು ಲೈನ್ ಮಾಡೋಕ್ಕೆ ನಮಗೆ ಕೊಲೆಸ್ಟ್ರಾಲ್ ಬೇಕು. ಬಟ್ ಯಾವಾಗ ಇವು ಲಿಮಿಟನ್ನು ಕ್ರಾಸ್ ಆಗ್ತವೆ ಆವಾಗ ಇದು ಪ್ರಾಬ್ಲಮನ್ನು ಮಾಡ್ತವೆ. ಅದು ಒಂದು ರೇಂಜಲ್ಲಿ ಇರಲಿಲ್ಲ ಅಂದ್ರೂ ಅದು ಪ್ರಾಬ್ಲಮ್ಮೇ. ಸೊ ಈಗ ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಏನಿದೆ ಅದು ಎಲ್ಲ ಜೀವಕೋಶಗಳಿಗೆ ತಾನಾಗೇ ಹೋಗೋಕ್ಕಾಗೋದಿಲ್ಲ. ಅದು ರಕ್ತದ ಜೊತೆ ಮಿಕ್ಸ್ ಆಗೋದಿಲ್ಲ. ಈಗ ಹೇಗೆ ನಾವು ನೀರಿನಲ್ಲಿ ನಾವು ಒಂದು ಡ್ರಾಪ್ ಎಣ್ಣೆ ಹಾಕಿದರೆ ಅದು ಹೇಗೆ ಮಿಕ್ಸ್ ಆಗೋದಿಲ್ವೋ ಅದೇ ರೀತಿ ಕೊಲೆಸ್ಟ್ರಾಲು ಮತ್ತು ಟ್ರೈಗ್ಲಿಸರೈಡ್ ಏನಿದೆ ಅದು ಮಿಕ್ಸ್ ಆಗ್ತಾ ಇರೋದಿಲ್ಲ ರಕ್ತದ ಜೊತೆ. ಸೊ ಅದನ್ನು ಹೇಗೆ ಮತ್ತೆ ನಾವು ಜೀವಕೋಶಗಳಿಗೆ ತಲುಪಿಸೋದು? ಅದನ್ನು ತಲುಪಿಸ್ಲಿಕ್ಕೆ ನಮ್ಮ ಬಾಡಿಯಲ್ಲಿ ಈ ರೀತಿ ವ್ಯಾನ್ಗಳಿರ್ತವೆ. ಇವು HDL, LDL, VLDL ಇವೆಲ್ಲ ವ್ಯಾನ್ಗಳು. ಇವೇನು ಮಾಡ್ತವೆ, ಈ ವ್ಯಾನಿನ ಒಳಗಡೆ ಈ ಕೊಲೆಸ್ಟ್ರಾಲ್ ಕುತ್ಕೊಳ್ಳುತ್ತೆ, ಟ್ರೈಗ್ಲಿಸರೈಡ್ ಕುತ್ಕೊಳ್ಳುತ್ತೆ, ಮತ್ತೆ ಎಲ್ಲ ಜೀವಕೋಶಗಳಿಗೆ ಈ ವ್ಯಾನ್ಗಳು ತಗೊಂಡೋಗಿ ಕೊಡ್ತಾ ಇರ್ತವೆ. ಸಪೋಸ್ ಈ ವ್ಯಾನಿನ ಸಂಖ್ಯೆ ಹೆಚ್ಚಾದಾಗ ನಮಗೆ ಜಾಸ್ತಿ ಲೋಡ್ ಕೊಡ್ತಾ ಇರುತ್ತದು, ತಗೊಳ್ಳಿ ಅಂತ. ಸೊ ಆವಾಗ ಏನಾಗ್ಬಿಡುತ್ತೆ, ನಮ್ಮ ಬಾಡಿಯಲ್ಲಿ ಈ ರೀತಿ ಉರಿಯೂತ ಆಗೋದು, ಅಥವಾ ಈ ಹಾರ್ಟ್ ಅಟ್ಯಾಕಿನ ಪ್ರಾಬ್ಲಮ್ ಬರೋದು, ಬ್ರೈನಿನ ಪ್ರಾಬ್ಲಮ್ ಬರೋದು, ಪ್ಯಾರಾಲಿಸಿಸ್ ಆಗೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇದೇ ಥರದ ಒಂದು ವ್ಯಾನ್ ಏನಿದೆ ಅದು VLDL, ವೆರಿ ಲೋ ಡೆನ್ಸಿಟಿ. ಇದರ ಡೆನ್ಸಿಟಿ ಇದೇನಿರುತ್ತೆ ಇದು ತುಂಬ ಲೋ ಆಗಿರುತ್ತೆ. ಬಟ್ ಇದು ಸಹ ಒಂದು ಕೆಟ್ಟ ಕೊಲೆಸ್ಟ್ರಾಲ್. ಸೊ ಈಗ ಕೆಟ್ಟ ಕೊಲೆಸ್ಟ್ರಾಲ್ ಅಲ್ಲಿ ನಾವು LDL ಅನ್ನು ನೋಡಿದ್ವಿ, ಲೋ ಡೆನ್ಸಿಟಿ. ಇದಕ್ಕಿಂತ ಕಡಿಮೆ ಡೆನ್ಸಿಟಿ, ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಸೊ ಕೆಟ್ಟ ಕೊಲೆಸ್ಟ್ರಾಲ್ ಅಲ್ಲಿ VLDL ಬರುತ್ತೆ, LDL ಬರುತ್ತೆ, ಆ್ಯಂಡ್ ಒಳ್ಳೆಯ ಕೊಲೆಸ್ಟ್ರಾಲ್ ಅಲ್ಲಿ HDL ಬರುತ್ತೆ. ಸೊ ಈಗ VLDL ಏನಕ್ಕೆ ಹೆಚ್ಚಿಗೆ ಆಗುತ್ತೆ? VLDL ಏನಕ್ಕೆ ಹೆಚ್ಚಿಗೆ ಆಗುತ್ತೆ? ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಕೆಟ್ಟ ಆಹಾರವನ್ನು ಸೇವಿಸ್ತಾ ಇದ್ದೀವಿ. ಕೆಟ್ಟ ಆಹಾರ ಅಂತ ಹೇಳಿದರೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಆದಾಗ ಎಲ್ಲವೂ ವಿಷವಾಗುತ್ತೆ. ಸೊ ನಮ್ಮ ಬಾಡಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿಂತಾ ಇದ್ದೀವಿ. ಅದರಲ್ಲೂ ಜಂಕ್ ಫುಡ್ ತಿಂತಾ ಇದ್ದೀವಿ, ಹೆಚ್ಚು ಸಕ್ಕರೆಯುಕ್ತ ಆಹಾರ ತಿಂತಾ ಇದ್ದೀವಿ, ಬಹಳ ಎಣ್ಣೆಯುಕ್ತ ಆಹಾರ ತಿಂತಾ ಇದ್ದೀವಿ. ಇವೇನೂ ತಿನ್ನಲಿಲ್ಲ ಅಂದರೆ ಕಾರ್ಬೋಹೈಡ್ರೇಟ್ಸನ್ನೇ ಹೆಚ್ಚಿಗೆ ತಿಂತಾ ಇರ್ತೀವಿ. ನಮ್ಮ ಬಾಡಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಅನ್ನ ತಿಂದ್ವಿ, ನಮ್ಮ ಬಾಡಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚು ಚಪಾತಿ ತಿಂದ್ವಿ. ಬಟ್ ಅದನ್ನು ಕರಗಿಸ್ಕೊಳ್ತಾ ಇಲ್ಲ, ಕರಗಿಸ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ. ಅದ್ರ ಜೊತೆ ನಾವು ಧೂಮಪಾನನೂ ಮಾಡಬೇಕು, ಅದರ ಜೊತೆ ನಾವು ಮದ್ಯಪಾನನೂ ಮಾಡ್ತಾ ಇರ್ತೇವೆ, ನಾವು ಕುತ್ತಲ್ಲೇ ಕುತ್ಕೊಂಡಿರ್ತೇವೆ. ಇವೆಲ್ಲದರಿಂದ ಏನಾಗತ್ತೆ, ಈ VLDLನ ಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಶುರುವಾಗ್ತವೆ. ಕೆಲವೊಂದು ಅದರ್ ಅನುವಂಶಿಕ ರೀಸನ್ಸ್ ಇರ್ಬೋದು, ಕೆಲವೊಂದು ಔಷಧಿಗಳಿರ್ಬೋದು, ಈ ಕೆಲವೊಂದು ಕಂಡೀಷನ್ಸ್ ಲೈಕ್ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಶುಗರ್, ಇವೆಲ್ಲದರಿಂದಲೂ VLDL ಹೆಚ್ಚಿಗೆ ಆಗ್ಬೋದು. ಬಟ್ ಮೇನ್ ರೀಸನ್ ನಾವು ಈಗಿನ ಕಾಲದಲ್ಲಿ ನೋಡೋದು ಈ ಎಲ್ಲ ಥರದ ಈ ಲಿಪಿಡ್ ಪ್ರಾಬ್ಲಮ್ಸಿಗೆ ಅಂದರೆ ನಮ್ಮ ಜೀವನ ಶೈಲಿ. ಸೊ ಇವೆಲ್ಲ ಕಾರಣದಿಂದ ನಿಮ್ಮ VLDL ಹೆಚ್ಚಿಗೆ ಆಗ್ಬೋದು. ಸೊ ಎಷ್ಟಿರಬೇಕು ನಮ್ಮ VLDL ನಾರ್ಮಲ್ ಲಿಪಿಡ್ ಪ್ರೊಫೈಲ್ ಮಾಡಿದಾಗ? ನಮ್ಮ ಲಿಪಿಡ್ ಪ್ರೊಫೈಲ್ ಮಾಡಿದಾಗ ನಿಮ್ಮ VLDL ಶುಡ್ ಬಿ ಲೆಸ್ ದ್ಯಾನ್ 30 mg/dL. ಸೊ ಸಪೋಸ್ ನಮ್ಮ ಈ ಕೆಟ್ಟ ಕೊಲೆಸ್ಟ್ರಾಲ್ VLDL ಹೆಚ್ಚಿಗೆ ಬಂತು ಅಂದಾಗ
ಇದರಿಂದ ಏನು ಪ್ರಾಬ್ಲಮ್ ಆಗ್ಬೋದು? ಸಿ, ಇವೆಲ್ಲ ಕೊಲೆಸ್ಟ್ರಾಲ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಬಂತು ಅಂದಾಗ ಮೇನ್ ಥಿಂಗ್ ಅಂದರೆ ಇವು ರಕ್ತನಾಳದಲ್ಲಿ ಇನ್ಫ್ಲಮೇಷನ್ ಅನ್ನ ಮಾಡ್ತಾ ಇರ್ತವೆ, ಉರಿಯೂತವನ್ನ ಮಾಡ್ತವೆ. ಅಂಡ್ ಯಾವಾಗ ಉರಿಯೂತ ಮಾಡ್ತವೆ, ರಕ್ತನಾಳದಲ್ಲಿ ಬ್ಲಾಕ್ ಆಗಲಿಕ್ಕೆ ಶುರುವಾಗತ್ತೆ. ಇವತ್ತಿಂದ್ರಿ ನಾಳೆನೇ ಬ್ಲಾಕ್ ಆಗಿಬಿಡೋದಿಲ್ಲ, ಇದಕ್ಕೆ ಬಹಳ ಟೈಮ್ ತಗೊಳುತ್ತೆ. ಅರೌಂಡ್ 10 years, 12 years, 15 years ತನಕ ಅದು ಸ್ಮಾಲ್ ಅಮೌಂಟಲ್ಲಿ ಬಿಲ್ಡಪ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದಿನ ಅದು ಕಂಪ್ಲೀಟ್ಲಿ ಬ್ಲಾಕ್ ಆಗುತ್ತೆ. ಯಾವತ್ತು ದಿನ ಅದು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ ಆ ದಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬ್ಲಡ್ ಸಪ್ಲೈಯೇ ಆಗೋದಿಲ್ಲ ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗಲಿಲ್ಲ ಆದಾಗ ಈ ರೀತಿ ಪೇನ್ ಬಂದ್ಬಿಡುತ್ತೆ. ಬಟ್ ಈ ಬ್ಲಾಕ್ ಏನಾಗ್ತಾ ಇರುತ್ತೆ, ಕ್ರಮೇಣವಾಗಿ ನಮ್ಮ ಲೈಫ್ ಸ್ಟೈಲ್ ಹೇಗೆ ನಮ್ಮ ಲೈಫ್ ಸ್ಟೈಲ್ ಹದಗೆಡ್ತಾ ಹೋಗುತ್ತೆ, ಈ ಬ್ಲಾಕ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಕೆಲವೊಂದ್ಸಲ ಪೇಷಂಟಿಗೆ ಈ ರೀತಿ ಬ್ಲಾಕೇಜ್ ಆದಾಗ ಅವರಿಗೆ ಎದೆ ನೋವು ಬರ್ತಾ ಇರೋದು, ಅಥವಾ ಅವರಿಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಬಹಳ ಸುಸ್ತಾಗೋದು, ಏನಾದರೂ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋದ್ರು ಉಸಿರು ಕಟ್ಟದಂಗೆ ಆಗ್ತಾ ಇರೋದು, ಇವೆಲ್ಲ ಲಕ್ಷಣಗಳು ನಮ್ಮ ಬಾಡಿ ಕೊಡ್ತಾ ಇರುತ್ತೆ. ಓಕೆ, ಸೊ ಇವೆಲ್ಲ ಸಿಂಪ್ಟಮ್ಸ್ಗಳು ಯಾಕೆ ಬರ್ತವೆ? ರಕ್ತದಲ್ಲಿ ಉರಿಯೂತ ಆದಾಗ. ದಟ್ ಈಸ್ ಅಥಿರೋಸ್ಕ್ಲಿರೋಸಿಸ್ ಅಂದರೆ ಅದು ನಿಮ್ಮ ಹಾರ್ಟಲ್ಲಿ ಆಗ್ಬೋದು, ಹಾರ್ಟಿನ ರಕ್ತನಾಳಗಳಲ್ಲಿ ಆಗ್ಬೋದು. ಈಗ ಹೃದಯದ ರಕ್ತನಾಳಗಳಲ್ಲಿ ಈ ರೀತಿ ಆಯಿತು ಅಂದಾಗ ಏನಾಯಿತು, ನಾನು ಹೇಳಿದೆ ಬ್ಲಾಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಎಂಜೈನಾ ಎದೆ ನೋವು ಬಂತು, ಇವೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು. ಅದೇ ರೀತಿ ಅದು ಬ್ರೇನ್ ಒಳಗಿರುವಂಥ ರಕ್ತನಾಳದಲ್ಲಿ ಉರಿಯೂತ ಆಯಿತು ಅಂದರೆ ಏನಾಗುತ್ತೆ, ಬ್ರೇನಿಗೆ ರಕ್ತ ಸಪ್ಲೈ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಬ್ರೇನಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಬ್ರೇನ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಪಾರ್ಶ್ವವಾಯು ಆಗೋದು, ಪ್ಯಾರಾಲಿಸಿಸ್ ಆಗೋದು, ಈ ರೀತಿ ಲಕ್ಷಣಗಳು ಬರ್ಲಿಕ್ಕೆ ಶುರುವಾಗ್ತವೆ. ಅದೇ ರೀತಿ ನಿಮ್ಮ ಕೈಕಾಲುಗಳ ರಕ್ತನಾಳಗಳು ಇನ್ವಾಲ್ವ್ ಆಯಿತು ಅಂದರೆ ಏನಾಗುತ್ತೆ, ನಿಮ್ಮ ಕೈಕಾಲುಗಳ ರಕ್ತನಾಳಗಳು ಇನ್ವಾಲ್ವ್ ಆಯಿತು ಅಂದರೆ ಕೈಕಾಲು ಸೋತು ಬರೋದು, ಕೈಕಾಲು ನೋವು ಬರೋದು, ಸ್ವಲ್ಪ ನಡೆದಾಡಿದಾಗ ನಿಮಗೆ ಸುಸ್ತಾಗೋದು, ಮೆಟ್ಲೆಲ್ಲ ಹತ್ತಕ್ಕಾಗದೇ ಇಲ್ಲ, ಮೆಟ್ಲೆಲ್ಲ ಹತ್ತಕ್ಕೆ ಹೋಗಬೇಕಾದ್ರೆ ನಿಮಗೆ ಕೈಕಾಲೆಲ್ಲ ತುಂಬ ನೋವು ಬರೋದು. ಸೊ ಜಸ್ಟ್ ಬಿಕಾಸ್ ನಿಮ್ಗೆ ಮೆಟ್ಲು ಹತ್ತಕ್ಕಾಗೋದಿಲ್ಲ ಅಂತ ಹೇಳಿದಾಗ ನಿಮಗೆ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಇದೆ ಅಂತ ಅಲ್ಲ. ಇವೆಲ್ಲ ನಾನು ಹೇಳ್ತಾ ಇರೋದು ಕಾಮನ್ ಲಕ್ಷಣಗಳು ಆಫ್ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್. ಸೊ ಯಾವ ರಕ್ತನಾಳಗಳಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅಲ್ಲಿ ಅದು ಈ ಥರ ಲಕ್ಷಣಗಳನ್ನು ತೋರಿಸ್ತಾ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಈ VLDL ಹೆಚ್ಚಿಗೆ ಆದಾಗ ಅಂತ ಹೇಳಿದ್ರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಸೊ ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ರಿಪೋರ್ಟ್ ಅನ್ನ ಕಳಿಸ್ತಾರೆ, ಹೇಳ್ತಾರೆ ನನಗೆ ಫ್ಯಾಟಿ ಲಿವರ್ ಆಗ್ಬಿಟ್ಟಿದೆ, ನಾನು ಕುಡಿಯೋದು ಇಲ್ಲ, ನನ್ನ ವೇಟ್ ಏನು ಅಷ್ಟು ಹೆಚ್ಚಿಗೆ ಇಲ್ಲ, ಬಟ್ ನನಗೆ ಸ್ಟಿಲ್ ಫ್ಯಾಟಿ ಲಿವರ್ ಇದೆ ಅಂತ. ಸಿ, ನಾನ್ ಆಲ್ಕೋಹಾಲಿಕ್, ಆಲ್ಕೋಹಾಲ್ ಅಲ್ಲದೆ ಯಾವ ಕಾರಣದಿಂದ ಈ ಥರ ಫ್ಯಾಟಿ ಲಿವರ್ ಆಗುತ್ತೆ ಅದನ್ನ ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾ ಇರ್ತೇವೆ. ಅದರ ಅರ್ಥ ಏನು, ಫ್ಯಾಟಿ ಲಿವರ್ಗೆ ಮೋಸ್ಟ್ ಕಾಮನ್ ಕಾರಣ ಅಂದರೆ ಆಲ್ಕೋಹಾಲ್, ಮದ್ಯಪಾನ. ನೀವು ಹೆಚ್ಚಿಗೆ ಕುಡಿತಾ ಇರ್ತೀರಾ, ನಿಮ್ಮ ಲಿವರಲ್ಲಿ, ನಿಮ್ಮ ಯಕೃತದಲ್ಲಿ ಫ್ಯಾಟ್ ತುಂಬಿಕೊಳ್ಳುತ್ತೆ. 25% ತುಂಬಿಕೊಂಡಿದೆಯೋ, 25ರಿಂದ 50% ತುಂಬಿಕೊಂಡಿದೆಯೋ, 50ರಿಂದ 75% ತುಂಬಿಕೊಂಡಿದೆಯೋ, 75ಕ್ಕಿಂತ ಹೆಚ್ಚಿಗೆ ತುಂಬಿಕೊಂಡಿದೆಯೋ, ಅದ್ರ ಮೇಲೆ ನಾವು ಗ್ರೇಡ್ ಮಾಡ್ತಾ ಇರ್ತೇವೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ. ಸೊ ಈ ಥರ ಫ್ಯಾಟ್ ತುಂಬಿಕೊಂಡ್ರೆ ಏನಾಯಿತು, ಫ್ಯಾಟ್ ತುಂಬಿಕೊಂಡ್ರೆ ಅದು ಸುಮ್ಮನೆ ಅಲ್ಲೇ ಕುತ್ಕೊಳ್ತು, ಲಿವರನ್ನು ಸ್ವಲ್ಪ ದೊಡ್ಡದು ಮಾಡ್ತು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅದು ಅಲ್ಲಿ ಇದ್ಕೊಂಡು ಅಲ್ಲಿ ಡ್ಯಾಮೇಜ್ ಮಾಡಕ್ ಶುರುವಾಯ್ತು ಅಂದಾಗ ಲಿವರ್ ಏನಾಗತ್ತೆ, ಸ್ಪಂಜಿನಂತ ಇರುವಂತ ಲಿವರು ಗಟ್ಟಿ ಆಗಕ್ ಶುರುವಾಗತ್ತೆ, ಕಲ್ಲಿನ ತರ ಆಗಕ್ ಶುರುವಾಗತ್ತೆ. ಲಿವರ್ ಆವಾಗ ಕೆಲಸ ಮಾಡೋದೇ ನಿಲ್ಸತ್ತೆ. ಅಂಡ್ ಲಿವರ್ ಒಂದು ಇಂಪಾರ್ಟೆಂಟ್ ಆರ್ಗನ್ ನಮ್ಮ ಬಾಡಿಯಲ್ಲಿ, ಬಹಳಷ್ಟು ಕೆಲಸ ಮಾಡ್ತಾ ಇರುತ್ತದು. ಸೊ ಯಾವಾಗ ಲಿವರ್ ಕೆಲಸ ಮಾಡೋದಿಲ್ಲ, ಪೇಷಂಟ್ಗೆ ತುಂಬಾನೇ ಪ್ರಾಬ್ಲಮ್ಸ್ ಶುರುವಾಗ್ತವೆ. ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಜಾಂಡಿಸ್ ಆಗೋದು, ಮಾಲ್ ನ್ಯೂಟ್ರಿಷನ್ ಆಗೋದು, ಇವೆಲ್ಲ ಪ್ರಾಬ್ಲಮ್ಸ್ ಶುರುವಾಗ್ತಾ ಇರ್ತವೆ. ಸೊ ಫ್ಯಾಟಿ ಲಿವರ್ ಒಂದು ಇಂಪಾರ್ಟೆಂಟ್ ಕಾಸ್ ಈ ಲಿವರಿನ ಡ್ಯಾಮೇಜ್ಗೆ. ಆ್ಯಂಡ್ ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ, ಯಾಕಂದರೆ ಮದ್ಯಪಾನ ಎಕ್ಸೆಸಿವ್ಲಿ ಮಾಡ್ತಿರ್ತಾರೆ. ಬಟ್ ಕೆಲವೊಬ್ಬರಲ್ಲಿ ಅವರು ಮದ್ಯಪಾನ ಮಾಡ್ತಾ ಇರೋದಿಲ್ಲ, ಬಟ್ ಅವರಿಗೆ ಬೊಜ್ಜಿರುತ್ತೆ, ಅವರಿಗೆ ಡಯಾಬಿಟಿಸ್ ಇರುತ್ತೆ. ಅವರಲ್ಲೆಲ್ಲ ಏನಾಗುತ್ತೆ, ಈ ರೀತಿ ಲಿಪಿಡ್ ಪ್ರೊಫೈಲ್ ಡಿರೇಂಜ್ ಆಗುತ್ತೆ. ಅವರ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಇರ್ಬೋದು, ಇವರ LDL ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರ್ಬೋದು, VLDL ಹೆಚ್ಚಿಗೆ ಇರ್ಬೋದು. ಸೊ VLDL ಹೆಚ್ಚಿಗೆ ಆದಾಗ ಅದು ಏನು ಮಾಡುತ್ತೆ, ಲಿವರಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. VLDL ಪ್ರೊಡ್ಯೂಸ್ ಆಗೋದೇ ಈ ಲಿವರ್ ಫ್ಯಾಕ್ಟ್ರಿಯಲ್ಲಿ, ಲಿವರೇ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರತ್ತೆ, ತಯಾರು ಮಾಡ್ತಾ ಇರತ್ತೆ. ಸೊ ಅದು ಬಹಳ ಪ್ರೊಡ್ಯೂಸ್ ಮಾಡಕ್ ಶುರು ಆಯ್ತು ಲಿವರು. ಯಾಕೆ ಬಹಳ ಪ್ರೊಡ್ಯೂಸ್ ಮಾಡಬೇಕು ಅದು, ಯಾಕಂದ್ರೆ ನಾವು ತಿಂತಾ ಇದ್ದೀವಿ, ನಾವು ಎಕ್ಸೆಸಿವ್ಲಿ ತಿಂತಾ ಇದ್ದೀವಿ, ನಮಗೆ ಕ್ಯಾಲರೀಸ್ ಜಾಸ್ತಿ ಆಗಿದೆ. ಲಿವರ್ ಏನು ಮಾಡುತ್ತೆ, ಅದನ್ನೆಲ್ಲ
ಕನ್ವರ್ಟ್ ಮಾಡತ್ತೆ VLDL ಗೆ. ಅದು ಸುಮ್ಮನೆ ಕುತ್ಕೊಳ್ಳೋಕೆ ಆಗೋದಿಲ್ಲ ಲಿವರು, ಸೊ ಅದನ್ನ ಕನ್ವರ್ಟ್ ಮಾಡತ್ತೆ, VLDL ಕನ್ವರ್ಟ್ ಮಾಡತ್ತೆ. ಸೊ ಜಾಸ್ತಿ ಪ್ರೊಡಕ್ಷನ್ ಆದಾಗ ನಿಮ್ಮ ಈ VLDL ಹೆಚ್ಚಿಗೆ ಇರೋದು ಏನಾಗುತ್ತೆ, ಅದಕ್ಕೆ ಹೊರಗೆ ಹೋಗೋಕ್ಕೆ ಆಗೋದಿಲ್ಲ, ಲಿವರಿಗೆ ಲೋಡ್ ಜಾಸ್ತಿ ಆಗಿ ಹೋಗುತ್ತೆ, ಅದನ್ನ ಹೊರಗೆ ಕಳ್ಸಕ್ಕೇನೆ ಆಗ್ತಾ ಇರೋದಿಲ್ಲ. ಸೊ ಆ ಫ್ಯಾಟ್ ಅಲ್ಲೇ ಕುತ್ಕೊಳ್ಳೋಕೆ ಶುರು ಮಾಡುತ್ತೆ. ಒಂದ್ಸಲ ಅದು ಅಲ್ಲೇ ಕುತ್ಕೊಳ್ಳುತ್ತೆ, ನಿಮ್ಮ ಲಿವರಲ್ಲಿ ಫ್ಯಾಟ್ ತುಂಬಿಕೊಳ್ಳುತ್ತೆ. ಆದ್ರಿಂದ ನಾವು ಈ ಕುಡಿದೇ ಇದ್ದವರಲ್ಲೂ ಈ ಫ್ಯಾಟನ್ನು ನೋಡ್ತಾ ಇರ್ತೇವೆ. ಯಾಕೆ? ಅವ್ರು ಕುಡಿದೇ ಇರ್ಬೋದು, ಬಟ್ ಈ ರೀತಿ ಬೊಜ್ಜು ಜಾಸ್ತಿ ಆಗಿರ್ಬೋದು, ಲಿಪಿಡ್ ಪ್ರೊಫೈಲ್ ಡಿರೇಂಜ್ ಆಗಿರ್ಬೋದು, ಶುಗರ್ ಇರ್ಬೋದು, ಶುಗರ್ ಕಂಟ್ರೋಲಲ್ಲಿ ಇರದೇ ಇರ್ಬೋದು. ಇನ್ಸುಲಿನ್ ಏನಿದೆ ಅದು ಒಂದು ಇಂಪಾರ್ಟೆಂಟ್ ಹಾರ್ಮೋನ್. ಅದರಿಂದ ನೀವು ಡಯಾಬಿಟಿಸಲ್ಲಿ ನೋಡ್ಬೋದು, ಅವರಿಗೆ ಈ ಫ್ಯಾಟಿ ಲಿವರ್ ಎಲ್ಲ ಇರುತ್ತೆ, ಅವರ ಸ್ನಾಯುಗಳೆಲ್ಲ ತುಂಬ ವೀಕ್ ಆಗಿರುತ್ತೆ, ಕೈ ಕಾಲೆಲ್ಲ ತುಂಬ ವೀಕ್ ಇರುತ್ತೆ, ಹೊಟ್ಟೆ ಭಾಗದಲ್ಲಿ ಮಾತ್ರ ಅವ್ರಿಗೆ ಫ್ಯಾಟ್ ಇರುತ್ತೆ. ಯಾಕೆ? ಈ ಇನ್ಸುಲಿನ್ ಏನಿದೆ ಇದು ಒಂದು ಇಂಪಾರ್ಟೆಂಟ್ ಹಾರ್ಮೋನ್. ಈವನ್ ಈ ಲಿಪಿಡ್ ಮೆಟಬಾಲಿಸಮ್ ಅಲ್ಲಿ ಕೊಲೆಸ್ಟ್ರಾಲಿನ ಬ್ರೇಕ್ ಡೌನ್ ಆಗೋದು, ಅದನ್ನ ಮಾಡೋದು, ಅವು ಎಲ್ಲದರಲ್ಲೂ ಈ ಇನ್ಸುಲಿನ್ ಬೇಕಾಗತ್ತೆ. ಡಯಾಬಿಟಿಸ್ ಅಲ್ಲಿ ಏನಾಗಿ ಹೋಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಇರುತ್ತೆ, ಬಟ್ ನಮ್ಮ ಬಾಡಿ ಇನ್ಸುಲಿನ್ಗೆ ರಿಸ್ಪಾಂಡೇ ಮಾಡ್ತಾ ಇರೋದಿಲ್ಲ, ಅದನ್ನ ಇಗ್ನೋರ್ ಮಾಡತ್ತೆ. ಸೊ ಇನ್ಸುಲಿನ್ ಏನ್ ಮಾಡ್ತಾ ಇರುತ್ತೆ, ನಾರ್ಮಲಿ ಇದ್ದಾಗ, ಡಯಾಬಿಟಿಸ್ ಇರದೇ ಇದ್ದಾಗ ಏನ್ ಮಾಡುತ್ತೆ, ಈ ತರ ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಆಗೋದನ್ನ ತಡೆಯೋದು, ಬಹಳ ಫ್ಯಾಟ್ ಆಗೋದನ್ನ ನಿಲ್ಸೋದು, ಇವೆಲ್ಲ ಮಾಡ್ತಾ ಇರುತ್ತೆ. ಈಗ ಅದಕ್ಕೆ ಬಾದರೇ ಮಾಡದೇ ಇದ್ದಾಗ ನಮ್ಮ ಬಾಡಿ ಏನ್ ಮಾಡುತ್ತೆ, ಬೇಕಾದಷ್ಟು ಫ್ಯಾಟ್ ಮಾಡ್ಕೊಳ್ತಾ ಇರುತ್ತೆ, ಬೇಕಾದಷ್ಟು ಫ್ಯಾಟ್ ಅನ್ನ ಬ್ರೇಕ್ ಮಾಡ್ತಾ ಇರುತ್ತೆ. ಹೀಗಾದಾಗ ಪೇಷಂಟ್ ಅಲ್ಲಿ ಈ ವೇಟ್ ಲಾಸ್ ಆಗೋದು, ಈ ರೀತಿ ಫ್ಯಾಟಿ ಲಿವರ್ ಆಗೋದು, ಇವೆಲ್ಲ ಲಕ್ಷಣಗಳನ್ನ ನಾವು ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇರ್ತೇವೆ. ಸೊ ಒನ್ ಆಫ್ ದ ರೀಸನ್ ಈ ರೀತಿ ಇನ್ಕ್ರೀಸ್ VLDL ಗೆ ಕಾರಣ ಅನ್ಕಂಟ್ರೋಲ್ಡ್ ಶುಗರ್ ಅಥವಾ ಡಯಾಬಿಟಿಸ್ ಮೆಲೈಟಸ್. VLDL ಹೆಚ್ಚಿಗೆ ಇರುವಂಥ ಪೇಷಂಟ್ಸಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಸಹ ಬರುತ್ತೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಏನು? ಈ ಗಂಡಸರಲ್ಲಿ ಹೊಟ್ಟೆ ಭಾಗದಲ್ಲಿ ಅವರಿಗೆ ಫ್ಯಾಟ್ ತುಂಬಿಕೊಳ್ಳುತ್ತೆ, ಹೆಂಗಸರಲ್ಲಿನೂ ಆ ಏರಿಯಾದಲ್ಲಿನೇ ಜಾಸ್ತಿ ಫ್ಯಾಟ್ ತುಂಬಿಕೊಳ್ಳುತ್ತೆ. ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ತಾ ಇರ್ತೇವೆ. ಸೊ ಗಂಡಸಿನ ಈ ವೇಸ್ಟ್ ಸರ್ಕಂಫರೆನ್ಸ್ ನಾವು ಮೆಜರ್ ಮಾಡಿದರೆ ಅದು 90 ಸೆಂಟಿಮೀಟರ್ಸ್ಗಿಂತ ಹೆಚ್ಚಿಗೆ ಬರುತ್ತೆ. ಆ್ಯಂಡ್ ಹೆಂಗಸರಲ್ಲಿ ನಾವು ಈ ವೇಸ್ಟ್ ಸರ್ಕಂಫರೆನ್ಸ್ ಸೊಂಟದ ಅಳತೆಯನ್ನು ಮೆಜರ್ ಮಾಡಿದರೆ 80 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಬರ್ತಾ ಇರುತ್ತೆ. ಅವರಲ್ಲಿ ಶುಗರ್ ಹೆಚ್ಚಿಗೆ ಬರ್ತಾ ಇರುತ್ತೆ, BP ಇರುತ್ತೆ, ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿದರೆ ಅವರಿಗೆ ಈ LDL ಲೆವೆಲ್ ಹೆಚ್ಚಿಗೆ ಆಗಿರುತ್ತೆ, HDL ಕಡಿಮೆ ಇರುತ್ತೆ, ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಆಗಿರುತ್ತೆ. ಸೊ ಮೆಟಬಾಲಿಕ್ ಸಿಂಡ್ರೋಮ್ ಸಹ ಇಂತಹ ಪೇಷಂಟ್ಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ VLDL ಹೆಚ್ಚಿಗೆ ಆದಾಗ ಈ ಥರದೆಲ್ಲ ಕಾಂಪ್ಲಿಕೇಶನ್ಸ್ ಬರ್ಬೋದು. ಆದ್ರಿಂದ ಇದನ್ನ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲಿನ ಕ್ಯಾಟಗರಿಯಲ್ಲಿ ಹಾಕಿರ್ತಾರೆ. ಸೊ ನಾವು ಹೇಗೆ VLDL ಅನ್ನ ಕಡಿಮೆ ಮಾಡ್ಕೊಳ್ಬೇಕು? ಇಟ್ ಈಸ್ ವೆರಿ ಸಿಂಪಲ್. ಯಾವುದರಿಂದ VLDL ಹೆಚ್ಚಿಗೆ ಆಯಿತು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದರಿಂದ ಆಯಿತು? ಬೇಸಿಕಲಿ ನಮ್ಮ ಲೈಫ್ ಸ್ಟೈಲಿಂದ ಆಗಿರುತ್ತೆ ಮೆಜಾರಿಟಿ ಆಫ್ ದ ಟೈಮ್ಸ್. ಸೊ ನಿಮಗೆ ಬೊಜ್ಜು ಜಾಸ್ತಿ ಇದೆ, ಅದನ್ನು ಕರಗಿಸ್ಕೊಳ್ಳಿ. ಹೇಗೆ ಕರಗಿಸ್ಕೊಳ್ತೀರಾ? ಯಾವುದೇ ಔಷಧಿ ಗುಳಿಗೆಗಳಿಂದ ಬೊಜ್ಜು ಕರಗೋದಿಲ್ಲ. ಹೇಗೆ ಕರಗತ್ತೆ? ಒಂದು ಸಮತೋಲಿತ ಆಹಾರ ತೆಗೆದುಕೊಳ್ಳೋದ್ರಿಂದ ಆ್ಯಂಡ್ ಅದಕ್ಕೆ ಸರಿಯಾಗಿ ಎಕ್ಸಸೈಸ್ ಮಾಡೋದ್ರಿಂದ. ಸೊ ಒಂದು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಗೊಳ್ಳಿ. ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ಒಳ್ಳೆ ಫ್ಯಾಟ್ಸ್ ಬೇಕು, ಎಲ್ಲ ಬೇಕು, ಬಟ್ ಕ್ವಾಂಟಿಟಿ ಸಹ ಮ್ಯಾಟರ್ ಆಗತ್ತೆ. ಪೋರ್ಷನ್ ಕಂಟ್ರೋಲ್ ಮಾಡಬೇಕು. ಹೆಲ್ದಿ ಅಂತ ಜಾಸ್ತಿ ತಿನ್ನಕ್ಕೂ ಆಗೋದಿಲ್ಲ. ಸೊ ಪೋರ್ಷನನ್ನು ಕಂಟ್ರೋಲ್ ಮಾಡಿ, ತಕ್ಕ ಹಾಗೆ ಎಕ್ಸಸೈಸ್ ಮಾಡಿ, ಆದಷ್ಟು ಬಾಡಿಯನ್ನು ಮೂವ್ ಮಾಡ್ತಾ ಇರಿ, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ, ಒಂದು 7 to 8 hours ಕ್ವಾಲಿಟಿ ಸ್ಲೀಪನ್ನು ಪಡೆಯಿರಿ. ಸ್ಮೋಕ್ ಮಾಡ್ತಾ ಇದ್ದೀರಾ, ಡ್ರಿಂಕ್ ಮಾಡ್ತಾ ಇದ್ದೀರಾ, ಇನ್ನೂ ನಿಮ್ಮ ಬಾಡಿಗೆ ಹೆಚ್ಚು ಸ್ಟ್ರೆಸ್ ಕೊಡಬೇಡಿ, ಅದನ್ನು ಕಡಿಮೆ ಮಾಡಿ. ಎಸ್, ಇವೆಲ್ಲ ಮಾಡ್ತಾ ಇದ್ದೀರಾ, ಲೆವೆಲ್ಸ್ ಬರ್ತಾ ಇಲ್ಲ, ಮೆಡಿಕೇಶನ್ಸನ್ನು ತೆಗೆದುಕೊಳ್ಳಿ. ಸೊ ಇವೆಲ್ಲ ಮಾಡೋದ್ರಿಂದ ಮಾತ್ರ ಈ VLDLನ ಲೆವೆಲನ್ನು ನಾವು ಕಡಿಮೆ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಥರದ ಕಾಂಪ್ಲಿಕೇಶನ್ಸನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ VLDL. Thank you so much for watching the video. Please like, share and subscribe the channel. Thank you.